ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ತ್ರೇತಾಯುಗದ ರಾಮಾಯಣ ಭಾರತದ ಸಂಸ್ಕೃತಿ, ಸಂಪ್ರದಾಯ ಹಾಗೂ ಆಧ್ಯಾತ್ಮಿಕ ಶ್ರೀಮಂತಿಕೆಯನ್ನು ಎತ್ತಿ ಹಿಡಿಯುವಂತಹ ಪ್ರಮುಖವಾದ ಮಹಾಕಾವ್ಯಗಳಲ್ಲಿ ಒಂದು. ರಾಮಾಯಣ ಭಾರತದ ಜನಜೀವನ ಹಾಗೂ ಸಂಸ್ಕೃತಿಗಳ ಮೇಲೆ ಅಪಾರ ಪ್ರಭಾವ ಬೀರಿದೆ. ಮನುಷ್ಯನಾಗಿ ಜನ್ಮ ತಾಳಿದ ಮೇಲೆ ಯಾವ ರೀತಿ ಧರ್ಮದಿಂದ, ನೈತಿಕ ಮಾರ್ಗದಿಂದ ಮರ್ಯಾದಾ ಪುರುಷೋತ್ತಮರಾಗಿ ಬದುಕಿ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಬೇಕೆಂಬುದರ ತಿರುಳನ್ನೇ ರಾಮಾಯಣ ಸಾರುತ್ತದೆ. ರಾಮಾಯಣವು ವಾಸ್ತವದಲ್ಲಿ ನಡೆದಿದೆಯೋ ಇಲ್ಲವೋ ಎಂಬ ಬಗ್ಗೆ ಅನೇಕ ಚರ್ಚೆಗಳು ನಡೆಯುತ್ತಲೇ ಇರುತ್ತವೆ. ಆದರೆ ರಾಮಾಯಣ ಒಂದು ಕಾಲ್ಪನಿಕ ಕಥೆಯಲ್ಲ, ಅದೊಂದು ಐತಿಹಾಸಿಕ ಸತ್ಯ ಘಟನೆ ಎಂದು ನಮಗೆ ಸಾರುವಂತಹ ಅನೇಕ ಕುರುಹುಗಳು ಹಾಗೂ ಸಾಕ್ಷಿಗಳು ನಮ್ಮ ಭಾರತ ದೇಶದೆಲ್ಲೆಡೆ ನಮಗೆ ಲಭಿಸುತ್ತಲೇ ಇರುತ್ತವೆ. ಇಂದು ನಾವು ಶ್ರೀರಾಮಚಂದ್ರರ ಇರುವಿಕೆಯನ್ನು ಪ್ರಪಂಚಕ್ಕೆ ಸಾರಿ ತಿಳಿಸಿದ ರಾಮಾಯಣ ಕಾಲಕ್ಕೆ ಸಂಬಂಧಿಸಿದ ಸ್ಥಳವೊಂದರ ಪರಿಚಯವನ್ನು ಮಾಡ ಹೊರಟಿದ್ದೇವೆ. ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರರು ವನವಾಸದ ಸಂದರ್ಭದಲ್ಲಿ ಲಕ್ಷ್ಮಣ ಹಾಗೂ ಸೀತಾದೇವಿಯರೊಡನೆ 11.5 ವರ್ಷಗಳ ದೀರ್ಘಕಾಲ ನೆಲೆ ನಿಂತ ಪವಿತ್ರ ಭೂಮಿ ಇದೆನಿಸಿಕೊಳ್ಳುತ್ತದೆ. ವನವಾಸಕ್ಕೆ ಶ್ರೀರಾಮಚಂದ್ರರು ತೆರಳಿದ ವಿಷಯವನ್ನು ತಿಳಿದು ಶ್ರೀರಾಮಚಂದ್ರರ ಮನವೊಲಿಸಿ ಮತ್ತೆ ಅಯೋಧ್ಯೆಗೆ ಕರೆತರಲೆಂದು ಭರತ ಓಡೋಡಿ ಬಂದಂತಹ ಸ್ಥಳವಿದು. ಇಲ್ಲಿಯೇ ರಾಮನ ದರ್ಶನಕ್ಕೆ ಬಂದ ಭರತ ಪಾದುಕೆಗಳನ್ನು ಒಯ್ದ ಪ್ರಸಂಗ ನಡೆದದ್ದು. ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು ಹಾಗೂ ಮಹೇಶ್ವರರು ಸತಿ ಅನಸೂಯಳ ಪಾವಿತ್ರತೆಯನ್ನು ಪರೀಕ್ಷಿಸಲು ಆಗಮಿಸಿದಾಗ ಅವರನ್ನೆಲ್ಲ 6 ತಿಂಗಳ ಮಕ್ಕಳನ್ನಾಗಿ ಸತಿ ಅನಸೂಯರು ಬದಲಿಸಿದ್ದು ಇದೇ ಸ್ಥಳದಲ್ಲಿ. ರಾಮಾಯಣ ಕಾಲಕ್ಕೆ ನಮ್ಮನ್ನು ಕೊಂಡೊಯ್ಯುವ ಈ ಪುರಾಣ ಪ್ರಸಿದ್ಧ ಸ್ಥಳವೇ ಚಿತ್ರಕೂಟ. ಎಲ್ಲಿದೆ ಈ ಚಿತ್ರಕೂಟ? ಚಿತ್ರಕೂಟವು ಮಧ್ಯಪ್ರದೇಶ ಹಾಗೂ ಉತ್ತರ ಪ್ರದೇಶ ರಾಜ್ಯಗಳ ನಡುವೆ ಇರುವ ಪ್ರಾಚೀನ ಪುಣ್ಯಕ್ಷೇತ್ರ. ಚಿತ್ರಕೂಟದಲ್ಲಿ ಮಂದಾಕಿನಿ ನದಿ ಪ್ರಶಾಂತವಾಗಿ ಪ್ರವಹಿಸುತ್ತದೆ. ನದಿಯ ಒಂದು ದಡದಲ್ಲಿ ಮಧ್ಯಪ್ರದೇಶ, ಮತ್ತೊಂದು ದಡದಲ್ಲಿ ಉತ್ತರ ಪ್ರದೇಶ ಸ್ಥಿತವಿದೆ. ಚಿತ್ರಕೂಟ ಎಂದರೆ ಅನೇಕ ಅದ್ಭುತಗಳ ಬೆಟ್ಟ ಎಂದರ್ಥ. ರಾಮಾಯಣ ಕಾಲದಲ್ಲಿ ಚಿತ್ರಕೂಟ ಮಹಾ ಋಷಿಮುನಿಗಳು ವಾಸಿಸುತ್ತಿದ್ದಂತಹ ದಟ್ಟಾರಣ್ಯವಾಗಿತ್ತು. ಅತ್ರಿ ಮುನಿಗಳು, ಸತಿ ಅನಸೂಯ, ದತ್ತಾತ್ರೇಯ ಮಹರ್ಷಿಗಳು, ಅಗಸ್ತ್ಯ ಮುನಿಗಳು, ಮಾರ್ಕಂಡೇಯರು ಮುಂತಾದಂತಹ ಋಷಿಮುನಿಗಳು ಇಲ್ಲಿ ವಾಸವಿದ್ದರು. ಪೌರಾಣಿಕ ಹಿನ್ನೆಲೆ: ಕೈಕೇಯಿಯ ಕುಟಿಲ ತಂತ್ರದಿಂದ ತನ್ನೆಲ್ಲ ವೈಭವೋಪೇತ ಸೌಕರ್ಯಗಳನ್ನೆಲ್ಲ ಕ್ಷಣದಲ್ಲಿ ತೊರೆದು ಪತ್ನಿ ಸೀತೆ ಹಾಗೂ ಸಹೋದರ ಲಕ್ಷ್ಮಣನ ಸಮೇತರಾಗಿ ಪ್ರಭು ಶ್ರೀರಾಮಚಂದ್ರರು ವನವಾಸಕ್ಕೆ ತೆರಳುವ ಪರಿಸ್ಥಿತಿ ಒದಗಿ ಬರುತ್ತದೆ. ಶ್ರೀರಾಮಚಂದ್ರರು ಗುರು ಹಿರಿಯರ ಸಲಹೆಯನ್ನು ಪಡೆಯದೆ ಎಲ್ಲಿಯೂ ಹೋಗುತ್ತಿರಲಿಲ್ಲ. ಹಾಗಾಗಿ ವನವಾಸಕ್ಕೆ ತೆರಳುವ ಮೊದಲು ಭಾರದ್ವಾಜ ಮುನಿಗಳಲ್ಲಿ ಯಾವ ಪ್ರದೇಶಕ್ಕೆ ತೆರಳುವುದು ಸೂಕ್ತ ಎಂದು ಸಲಹೆಯನ್ನು ಕೇಳುತ್ತಾರೆ. ಆಗ ಭಾರದ್ವಾಜ ಮುನಿಗಳು ಅಯೋಧ್ಯೆಯಿಂದ 270 ಕಿಲೋಮೀಟರ್ ದೂರದಲ್ಲಿರುವ ಹಾಗೂ ಅದಾಗಲೇ ಅನೇಕ ಋಷಿಮುನಿಗಳ ಕುಟೀರಗಳನ್ನು ಹೊಂದಿದ್ದ ಚಿತ್ರಕೂಟ ಪರ್ವತದ ತಪ್ಪಲಿನಲ್ಲಿರುವಂತಹ ಸುಂದರವಾದ ದಟ್ಟಾರಣ್ಯವನ್ನು ಪ್ರಭು ಶ್ರೀರಾಮಚಂದ್ರರಿಗೆ ವನವಾಸಕ್ಕಾಗಿ ಸೂಚಿಸುತ್ತಾರೆ. ನಂತರ ರಾಮ, ಲಕ್ಷ್ಮಣ, ಸೀತೆಯರು ಸುಮಾರು 84 ಚದರ ಕಿಲೋಮೀಟರ್ ಸುತ್ತಳತೆ ಹೊಂದಿದ್ದಂತಹ ಚಿತ್ರಕೂಟದ ಕಾಡಿನಲ್ಲಿ ಕುಟೀರವನ್ನು ನಿರ್ಮಿಸಿಕೊಂಡು ತಮ್ಮ ವನವಾಸವನ್ನು ಪ್ರಾರಂಭಿಸುತ್ತಾರೆ. ಶ್ರೀರಾಮಚಂದ್ರರ ತ್ರೇತಾಯುಗದಲ್ಲಿ ಪರ್ವತಗಳು ಜೀವಂತವಿದ್ದು ಮಾತನಾಡುತ್ತಿದ್ದವು. ಚಿತ್ರಕೂಟದ ಬೆಟ್ಟವು ಪ್ರಭು ಶ್ರೀರಾಮಚಂದ್ರರ ಪಾದ ಸ್ಪರ್ಶದಿಂದ ತಾನು ಪುನೀತನಾದೆ ಎಂದು ಅನುದಿನವೂ ಸಹ ಹರ್ಷಿಸುತ್ತಿತ್ತಂತೆ. ಇಲ್ಲಿ ಅವರೆಲ್ಲ ಆಶ್ರಮವನ್ನು ಕಟ್ಟಿಕೊಂಡು ವಾಸಿಸುತ್ತಿದ್ದಾಗ ಭರತನು ಆಗಮಿಸಿ ದಶರಥ ಮಹಾರಾಜರ ಮರಣ ವಾರ್ತೆಯನ್ನು ತಿಳಿಸಿ ಪ್ರಭು ಶ್ರೀರಾಮಚಂದ್ರರಿಗೆ ಅಯೋಧ್ಯೆಗೆ ಹಿಂದಿರುಗಬೇಕೆಂದು ಒತ್ತಾಯಿಸುತ್ತಾನೆ. ಇದಕ್ಕೆ ಪ್ರಭು ಶ್ರೀರಾಮಚಂದ್ರರು ನಿರಾಕರಣೆ ಮಾಡಿ ಪಿತೃವಾಕ್ಯ ಪರಿಪಾಲಕರಾಗಿ ತಮ್ಮ ವನವಾಸ ಕಳೆಯುವವರೆಗೂ ಸಹ ತಾವು ಬರುವುದಿಲ್ಲವೆಂದು, ನೀನೇ ರಾಜ್ಯಭಾರವನ್ನು ಮಾಡಿಕೊಂಡು ಇರಬೇಕೆಂದು ಭರತನಿಗೆ ಅಪ್ಪಣೆಯನ್ನು ಮಾಡುತ್ತಾರೆ. 4 ಸಹೋದರರು ಅಲ್ಲಿಯೇ ಹರಿಯುತ್ತಿದ್ದ ಪವಿತ್ರ ಮಂದಾಕಿನಿ ನದಿಯಲ್ಲಿ ತಮ್ಮ ತಂದೆಯ ಶ್ರಾದ್ದ ಕಾರ್ಯವನ್ನು ಮಾಡುತ್ತಾರೆ. ಕೊನೆಗೆ ಭರತನು ಪ್ರಭು ಶ್ರೀರಾಮಚಂದ್ರರ ಪಾದುಕೆಗಳನ್ನೇ ಕೇಳಿ ತೆಗೆದುಕೊಂಡು ತೆರಳಿ ರಾಮನ ಪ್ರತಿನಿಧಿಯಾಗಿ ಅಯೋಧ್ಯೆಯಲ್ಲಿ ರಾಜ್ಯಭಾರವನ್ನು ಮಾಡುತ್ತಾನೆ.
ಶ್ರೀರಾಮಚಂದ್ರರು ತಮ್ಮ ವನವಾಸದ 14 ವರ್ಷಗಳಲ್ಲಿ ಸುಮಾರು 11.5 ವರ್ಷಗಳನ್ನು ಚಿತ್ರಕೂಟದಲ್ಲಿಯೇ ಕಳೆದಿದ್ದರು. ಶ್ರೀರಾಮಚಂದ್ರರು ಚಿತ್ರಕೂಟದಲ್ಲಿದ್ದ ಅಷ್ಟೂ ದಿನ ಅಲ್ಲಿ ವಾಸವಿದ್ದಂತಹ ಋಷಿಮುನಿಗಳಿಗೆಲ್ಲ ಯಜ್ಞ ಯಾಗಾದಿಗಳಿಗೆ ತೊಂದರೆ ನೀಡುತ್ತಿದ್ದಂತಹ ರಕ್ಕಸರನ್ನೆಲ್ಲ ಸಂಹರಿಸುತ್ತಾ ಸಕಲ ಋಷಿಮುನಿಗಳ ರಕ್ಷಣೆಯನ್ನು ಮಾಡುತ್ತಾ ಅವರೆಲ್ಲರ ಆರಾಧ್ಯ ದೇವರಾಗಿದ್ದರು. ಚಿತ್ರಕೂಟದಲ್ಲಿ ಈಗಲೂ ರಾಮಾಯಣಕ್ಕೆ ಹಾಗೂ ಪ್ರಭು ಶ್ರೀರಾಮಚಂದ್ರರಿಗೆ ಸಂಬಂಧಿಸಿದ ಅನೇಕ ಸ್ಥಳಗಳಿವೆ. ಹಾಗಾಗಿಯೇ ಚಿತ್ರಕೂಟ ಹಿಂದೂ ಧರ್ಮೀಯರಿಗೆ, ಅದರಲ್ಲೂ ವೈಷ್ಣವ ಪಂಥದವರಿಗೆ ಪುಣ್ಯಯಾತ್ರಾ ಕ್ಷೇತ್ರ. ಚಿತ್ರಕೂಟದಲ್ಲಿರುವ ರಾಮಾಯಣ ಕಾಲದ ಸ್ಥಳಗಳು: ರಾಮ್ ಘಾಟ್. ಮಂದಾಕಿನಿ ನದಿಯ ತಟದಲ್ಲಿ ರಾಮ್ ಘಾಟ್ ಸ್ಥಿತವಿದೆ. ಇದೇ ಸ್ಥಳದಲ್ಲಿ ಶ್ರೀರಾಮಚಂದ್ರರು ಚಿತ್ರಕೂಟದಲ್ಲಿ ಇದ್ದಷ್ಟು ದಿನ ಸ್ನಾನವನ್ನು ಮಾಡುತ್ತಿದ್ದರು. ರಾಮ್ ಘಾಟ್ನಲ್ಲಿ ಸ್ನಾನ ಮಾಡುವುದರಿಂದ ಎಲ್ಲ ಪಾಪಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳಬಹುದು. ರಾಮ್ ಘಾಟ್ನಲ್ಲಿ ಸಂಜೆಯ ವೇಳೆ ಮಂದಾಕಿನಿ ನದಿಗೆ ಆರತಿ ನಡೆಯುತ್ತದೆ. ಈ ಆರತಿಯನ್ನು ವೀಕ್ಷಿಸಲೆಂದೇ ಅಪಾರ ಸಂಖ್ಯೆಯಲ್ಲಿ ಆಸ್ತಿಕ ಮಹಾಶಯರು ಇಲ್ಲಿ ಬಂದು ನೆರೆದಿರುತ್ತಾರೆ. ರಾಮ್ ಘಾಟ್ನಲ್ಲಿ ಒಮ್ಮೆ ತುಳಸಿದಾಸರು ಗಂಧವನ್ನು ತೇಯುತ್ತಾ ಕುಳಿತಿರುವಾಗ ಶ್ರೀರಾಮಚಂದ್ರರು ಲಕ್ಷ್ಮಣರೊಂದಿಗೆ ಬಾಲಕನ ರೂಪದಲ್ಲಿ ದರ್ಶನವನ್ನು ನೀಡಿದ್ದರಂತೆ. ನಂತರ ತುಳಸಿದಾಸರು ಈ ರಾಮ್ ಘಾಟ್ನಲ್ಲಿಯೇ ಕುಳಿತುಕೊಂಡು ರಾಮಚರಿತ ಮಾನಸವನ್ನು ಬರೆದರು. ಜಾನಕಿ ಕುಂಡ. ರಾಮ್ ಘಾಟ್ನಿಂದ 2 ಕಿಲೋಮೀಟರ್ ದೂರದಲ್ಲಿ ಜಾನಕಿ ಕುಂಡ ಸಹ ಸ್ಥಿತವಿದೆ. ಈ ಕುಂಡದಲ್ಲಿಯೇ ಸೀತಾದೇವಿ ಸ್ನಾನವನ್ನು ಮಾಡುತ್ತಿದ್ದರು. ಇಲ್ಲಿ ಒಂದು ಬಂಡೆಯ ಮೇಲೆ ಸೀತಾದೇವಿಯ ಹೆಜ್ಜೆಯ ಗುರುತುಗಳನ್ನು ಸಹ ನಾವು ನೋಡಬಹುದು. ಸೀತಾಕುಂಡದ ಸ್ಫಟಿಕ ಸ್ವಚ್ಛ ನೀರಿನಲ್ಲಿ ಸ್ನಾನವನ್ನು ಮಾಡಲು ಅನೇಕ ಭಕ್ತಾದಿಗಳು ಭೇಟಿ ನೀಡುತ್ತಲೇ ಇರುತ್ತಾರೆ. ಕಾಮದ್ಗಿರಿ. ಚಿತ್ರಕೂಟದ ಮಧ್ಯಭಾಗದಲ್ಲಿ ಕಾಮದ್ಗಿರಿ ಎಂಬ ಬೆಟ್ಟವಿದೆ. 5 ಕಿಲೋಮೀಟರ್ ಸುತ್ತಳತೆಯ ಈ ಪುಟ್ಟ ಬೆಟ್ಟಕ್ಕೆ ಸುತ್ತು ಬರುವುದರಿಂದ ನಮ್ಮ ಮನೋಕಾಮನೆಗಳೆಲ್ಲವೂ ಶೀಘ್ರವೇ ಈಡೇರುತ್ತವೆ ಎಂಬ ಪ್ರತೀತಿ ಇದೆ. ಕಾಮದ್ಗಿರಿಯೇ ಶ್ರೀರಾಮಚಂದ್ರರಿಗೆ ತನ್ನಲ್ಲಿ ಉಳಿದುಕೊಳ್ಳಲು ಅವಕಾಶವನ್ನು ಮಾಡಿಕೊಟ್ಟಂತಹ ಚಿತ್ರಕೂಟ ಪರ್ವತ. ಶ್ರೀರಾಮಚಂದ್ರರು ಚಿತ್ರಕೂಟ ಬೆಟ್ಟವನ್ನು ಬಿಟ್ಟು ಮುಂದೆ ತೆರಳುವಾಗ ಚಿತ್ರಕೂಟ ಪರ್ವತವು ನೀನು ಇದ್ದಷ್ಟು ದಿನ ಇಲ್ಲಿಗೆ ಅಸಂಖ್ಯಾತ ದೇವಾನುದೇವತೆಗಳು ಆಗಮಿಸುತ್ತಿದ್ದರು. ನೀನು ಮುಂದೆ ತೆರಳಿದರೆ ನಾನು ಅನಾಥನಾಗಿ ಬಿಡುತ್ತೇನೆ ಎಂದು ದುಃಖವನ್ನು ಪಟ್ಟಿಕೊಂಡಿತ್ತಂತೆ. ಆಗ ಶ್ರೀರಾಮಚಂದ್ರರು ಚಿತ್ರಕೂಟ ಪರ್ವತಕ್ಕೆ ಜನರ ಮನದ ಇಷ್ಟಗಳನ್ನೆಲ್ಲ ಪೂರೈಸುವಂತಹ ಪರ್ವತವಾಗುವಂತೆ ಆಶೀರ್ವದಿಸಿದರಂತೆ. ಕಾಮದ್ಗಿರಿಯ ಸುತ್ತ 5 ಕಿಲೋಮೀಟರ್ ಪರಿಕ್ರಮ ಮಾರ್ಗದುದ್ದಕ್ಕೂ ಸಹ ರಾಮಾಯಣ ಕಾಲಕ್ಕೆ ಸಂಬಂಧಪಟ್ಟಂತಹ ಹಲವು ದೇಗುಲಗಳಿವೆ. ಅನಸೂಯಾಶ್ರಮ. ಚಿತ್ರಕೂಟದ ಮುಖ್ಯ ಪ್ರದೇಶದಿಂದ 16 ಕಿಲೋಮೀಟರ್ ದೂರವನ್ನು ಕ್ರಮಿಸಿದರೆ ನಮಗೆ ಸತಿ ಅನಸೂಯಾಳ ಆಶ್ರಮ ದೊರೆಯುತ್ತದೆ. ಇದೇ ಸ್ಥಳದಲ್ಲಿ ಮಹಾಸತಿ ಅನಸೂಯಾರು ತಮ್ಮ ಪತಿ ಅತ್ರಿ ಮುನಿಗಳ ಜೊತೆ ವಾಸವಿರುತ್ತಾರೆ. ಸತಿ ಅನಸೂಯಾಳ ಪಾತಿವ್ರತ್ಯವನ್ನು ಪರೀಕ್ಷಿಸಲು ಬಂದ ತ್ರಿಮೂರ್ತಿಗಳನ್ನು ಮಕ್ಕಳನ್ನಾಗಿಸಿ ತೊಟ್ಟಿಲಿನಲ್ಲಿಟ್ಟು ತೂಗಿ ಸರಸ್ವತಿ, ಲಕ್ಷ್ಮಿ ಹಾಗೂ ಪಾರ್ವತಿಯರನ್ನೆಲ್ಲ ಸತಿ ಅನಸೂಯಾರು ಕಂಗಾಲುಗೊಳಿಸಿದ್ದರು. ನಂತರ ಅವರನ್ನು ಮೆಚ್ಚಿಸಿ ಬ್ರಹ್ಮ, ವಿಷ್ಣು, ಮಹೇಶ್ವರರ ಅವತಾರವಾದ ದತ್ತಾತ್ರೇಯರನ್ನು ತಮ್ಮ ಮಗುವಾಗಿ ಪಡೆದುಕೊಳ್ಳುತ್ತಾರೆ. ಅಂದರೆ ಗುರು ದತ್ತಾತ್ರೇಯರ ಜನ್ಮಸ್ಥಳ ಇದೇ ಸತಿ ಅನಸೂಯಾಶ್ರಮ. ಶ್ರೀರಾಮಚಂದ್ರರ ಅರಣ್ಯವಾಸದಲ್ಲಿ ಸೀತಾದೇವಿಗೆ ಸತಿ ಅನಸೂಯಾರು ಮಾಂಗಲ್ಯ ವೃದ್ಧಿಯ ಧರ್ಮ ರಹಸ್ಯಗಳನ್ನೆಲ್ಲ ತಿಳಿಸಿಕೊಟ್ಟಿದ್ದರಂತೆ. ಸತಿ ಅನಸೂಯಾಳ ಆಶ್ರಮವಿದ್ದ ಜಾಗದಲ್ಲಿ ಅನಸೂಯಾದೇವಿಗೆ ಸಮರ್ಪಿತವಾದ ದೇಗುಲ ಸ್ಥಿತವಿದೆ. ಇದು ಕಾಡಿನ ಮಧ್ಯೆ ಪ್ರಶಾಂತವಾದ ವಾತಾವರಣದಲ್ಲಿದೆ. ದೇಗುಲದ ಸಮೀಪ ಮಂದಾಕಿನಿ ನದಿ ಜುಳು ಜುಳು ಪ್ರವಹಿಸುತ್ತಿರುತ್ತದೆ. ಇಡೀ ಚಿತ್ರಕೂಟವನ್ನು ಮಂದಾಕಿನಿ ನದಿ ಆವರಿಸಿದೆ. ಈ ನದಿ ಪ್ರಯಾಗಕ್ಕಿಂತ ಪವಿತ್ರವಾದದ್ದು ಎನ್ನಲಾಗುತ್ತದೆ. ಒಮ್ಮೆ ಅತ್ರಿ ಮುನಿಗಳಿಗೆ ನೀರು ಬೇಕಾಗಿರುತ್ತದೆ. ಅವರು ತಮ್ಮ ಸತಿ ಅನಸೂಯಾ ದೇವಿಗೆ ನೀರನ್ನು ತರಲು ಆದೇಶಿಸುತ್ತಾರೆ. ಆದರೆ ಸುತ್ತಲೂ ಬರಗಾಲವಾದ ಕಾರಣ ಆಕೆಗೆ ಎಲ್ಲಿಯೂ ಸಹ ನೀರು ದೊರೆಯುವುದಿಲ್ಲ. ಆಗ ಸತಿ ಅನಸೂಯಾ ದೇವಿಗೆ ದುಃಖವಾಗಿ ಕಣ್ಣೀರನ್ನು ಸುರಿಸುತ್ತಾಳೆ. ಆಕೆಯ ಕಣ್ಣೀರನ್ನು ನೋಡಲಾರದ ಮಂದಾಕಿನಿ ನದಿ ಧಾರೆಯಾಗಿ ಹರಿದು ಬರುತ್ತಾಳೆ. ಅಂದರೆ ಮಂದಾಕಿನಿ ನದಿಯನ್ನು ಈ ಭೂ ವಸುಂಧರೆಗೆ ತಂದ ಖ್ಯಾತಿ ಸತಿ ಅನಸೂಯಾ ದೇವಿಗೆ ಸಿಗುತ್ತದೆ. ಗುಪ್ತ ಗೋದಾವರಿ. ಗುಪ್ತ ಗೋದಾವರಿ ಎಂಬುದು ಚಿತ್ರಕೂಟದಿಂದ 13 ಕಿಲೋಮೀಟರ್ ದೂರದಲ್ಲಿ ವಿಂಧ್ಯ ಪರ್ವತದ ಶ್ರೇಣಿಯಲ್ಲಿರುವಂತಹ ಒಂದು ವಿಶಿಷ್ಟವಾದ ಗುಹೆಯಾಗಿದೆ.
ಮುಂದೊಂದು ದಿನ ಪ್ರಭು ಶ್ರೀರಾಮಚಂದ್ರರೇ ಇಲ್ಲಿಗೆ ಆಗಮಿಸುವವರೆಂದು ಅರಿತಿದ್ದಂತಹ ದೇವಶಿಲ್ಪಿಗಳಾದ ವಿಶ್ವಕರ್ಮರೇ ಈ ಗುಹೆಯನ್ನು ಕೊರೆದಿದ್ದರಂತೆ. ಈ ಗುಹೆಯಲ್ಲಿ 2 ಗುಹೆಗಳ ಸಮುಚ್ಚಯವಿದೆ. ಒಂದು ಗುಹೆಯಲ್ಲಿ ಶಿವಲಿಂಗವಿದ್ದರೆ ಮತ್ತೊಂದು ಗುಹೆಯಲ್ಲಿ ನದಿಯೊಂದು ಉಗಮವಾಗುವ ಸ್ಥಳವಿದೆ. ಚಿತ್ರಕೂಟದಲ್ಲಿದ್ದ ರಾಮ ಸೀತೆಯರ ಪಾದ ಸ್ಪರ್ಶ ಮಾಡಲೆಂದೇ ನಾಸಿಕದಿಂದ ಗೋದಾವರಿ ನದಿ ಈ ಗುಪ್ತ ಗೋದಾವರಿ ಗುಹೆಗೆ ಹರಿದು ಬಂದಳಂತೆ. ವಿಸ್ಮಯವೆಂದರೆ ಗೋದಾವರಿ ನದಿ ಈ ಗುಹೆಯಲ್ಲಿ ಎಷ್ಟು ಗುಪ್ತವಾಗಿ ಉಗಮಿಸುತ್ತಾಳೋ ಅಷ್ಟೇ ಗುಪ್ತವಾಗಿ ಕಣ್ಮರೆಯಾಗುತ್ತಾಳೆ. ಅಂದರೆ ರಭಸದಲ್ಲಿ ಉಕ್ಕಿ ಗುಹೆಯಿಂದ ಹರಿದು ಬರುವ ಗೋದಾವರಿ ನದಿ ಸ್ವಲ್ಪ ದೂರದಲ್ಲಿಯೇ ನೆಲದಲ್ಲಿ ಒಮ್ಮೆಲೆ ಕಣ್ಮರೆಯಾಗಿ ಬಿಡುತ್ತಾಳೆ. ಶ್ರೀರಾಮಚಂದ್ರರ ದರ್ಶನಕ್ಕಾಗಿ ನಾಸಿಕದಿಂದ ಗೋದಾವರಿ ಗುಪ್ತವಾಗಿ ಪ್ರಕಟವಾದ್ದರಿಂದಲೇ ಈ ಸ್ಥಳಕ್ಕೆ ಗುಪ್ತ ಗೋದಾವರಿ ಎಂದು ಕರೆಯಲಾಗುತ್ತದೆ. ಗೋದಾವರಿ ನದಿ ಗುಪ್ತ ಗೋದಾವರಿ ಗುಹೆಯೊಳಗೆ ಮೊಣಕಾಲಿನವರೆಗೂ ಪ್ರವಹಿಸುತ್ತದೆ. ಸಾವಿರಾರು ಜನ ಈ ಗುಹೆಗೆ ಬಂದು ತೀರ್ಥ ಪ್ರೋಕ್ಷಣೆಯನ್ನು ಮಾಡಿಕೊಳ್ಳುತ್ತಾರೆ. ಸ್ಫಟಿಕಶಿಲಾ. ಮಂದಾಕಿನಿ ನದಿಯ ತಟದಲ್ಲಿ ಸ್ಫಟಿಕಶಿಲಾ ಎಂದು ಕರೆಯಲ್ಪಡುವ 2 ಬೃಹತ್ ಬಂಡೆಗಳಿವೆ. ಈ ಬಂಡೆಗಳ ಮೇಲೆ ರಾಮ ಸೀತೆಯರ ಹೆಜ್ಜೆ ಗುರುತುಗಳಿವೆ. ರಾಮ ಸೀತೆಯರು ಈ ಶಿಲೆಗಳ ಮೇಲೆ ಮಲಗಿ ವಿಶ್ರಮಿಸುತ್ತಿದ್ದರಂತೆ. ಆ ಸಮಯದಲ್ಲಿ ಇಂದ್ರನ ಮಗನಾದ ಜಯಂತನು ಕಾಗೆಯ ರೂಪವನ್ನು ಧರಿಸಿ ಬಂದು ಸೀತೆಗೆ ಉಪದ್ರವ ನೀಡಲು ಪ್ರಾರಂಭಿಸಿದನಂತೆ. ಅವನ ಮೇಲೆ ಕೋಪಗೊಂಡ ಶ್ರೀರಾಮಚಂದ್ರರು ಅಲ್ಲಿಯೇ ಇದ್ದ ದರ್ಬೆಯನ್ನು ಕಾಕಾಸುರನ ಮೇಲೆ ಪ್ರಯೋಗಿಸಿ ಕಾಕಾಸುರನ ಒಂದು ಕಣ್ಣನ್ನೇ ಕಿತ್ತು ಹಾಕುತ್ತಾರೆ. ಅಂದಿನಿಂದ ಕಾಗೆಗಳಿಗೆ ಒಂದೇ ಕಣ್ಣು ಕಾಣಿಸುತ್ತದೆ ಎಂದು ನಂಬಲಾಗುತ್ತದೆ. ಈ ಘಟನಾವಳಿ ನಡೆದ ಸ್ಥಳವೇ ಸ್ಫಟಿಕಶಿಲೆ. ಭರತ್ ಮಿಲಾಪ್. ಭರತ ತನ್ನ ಅಣ್ಣನಾದ ರಾಮನನ್ನು ಅಯೋಧ್ಯೆಗೆ ಕರೆದೊಯ್ಯಲು ಭೇಟಿ ಮಾಡಿದ ಸ್ಥಳ. ರಾಮ ಭರತರು ಪರಸ್ಪರ ಭೇಟಿಯಾದ ಸ್ಥಳ ಇದಾದ್ದರಿಂದ ಈ ಸ್ಥಳಕ್ಕೆ ಭರತ್ ಮಿಲಾಪ್ ಎಂಬ ಹೆಸರು ಬಂದಿದೆ. ಭರತ ರಾಮರ ಭೇಟಿಯ ಸಂದರ್ಭದಲ್ಲಿ ಅಲ್ಲಿನ ಬಂಡೆಗಲ್ಲು ಮೃದುವಾಗಿ ಅದರ ಮೇಲೆ ಭರತ ಮತ್ತು ಶ್ರೀರಾಮಚಂದ್ರರ ಚರಣಗಳ ಹೆಜ್ಜೆ ಗುರುತುಗಳು ಮೂಡಿಬಂದಿವೆ. ಭರತ್ಕೂಪ. ಭರತಕೂಪ ಎಂಬುದು ಚಿತ್ರಕೂಟದಿಂದ 20 ಕಿಲೋಮೀಟರ್ ದೂರದಲ್ಲಿರುವ ಭರತಪುರ ಎಂಬ ಹಳ್ಳಿಯಲ್ಲಿರುವ ಒಂದು ಬಾವಿ. ಈ ಬಾವಿ ನೀರಿನಲ್ಲಿ ಸ್ನಾನವನ್ನು ಮಾಡಿದರೆ ಭಾರತದ ಎಲ್ಲ ಪ್ರಮುಖ ಯಾತ್ರಾ ಕ್ಷೇತ್ರಗಳ ತೀರ್ಥಗಳಲ್ಲಿ ಸ್ನಾನವನ್ನು ಮಾಡಿದ ಪುಣ್ಯ ನಮಗೆ ಲಭಿಸುತ್ತದೆ. ಈ ಬಾವಿಯ ಹಿಂದೆ ಪೌರಾಣಿಕ ಹಿನ್ನೆಲೆಯೂ ಸಹ ಇದೆ. ದಶರಥ ಮಹಾರಾಜರ ನಿಧನದ ನಂತರ ತನ್ನ ಹಿರಿಯ ಸಹೋದರ ಶ್ರೀರಾಮಚಂದ್ರರೇ ಅಯೋಧ್ಯೆಯ ಸಿಂಹಾಸನದ ಉತ್ತರಾಧಿಕಾರಿ ಎಂದು ನಿರ್ಧರಿಸಿದ ಭರತ ಶ್ರೀರಾಮಚಂದ್ರರಿಗೆ ಚಿತ್ರಕೂಟದ ಕಾಡಿನಲ್ಲಿಯೇ ಪಟ್ಟಾಭಿಷೇಕವನ್ನು ಮಾಡಬೇಕೆಂದು ಸಕಲ ಸಿದ್ಧತೆಗಳೊಂದಿಗೆ ಆಗಮಿಸುತ್ತಾರೆ. ಆ ಪಟ್ಟಾಭಿಷೇಕ ಕಾರ್ಯಕ್ಕಾಗಿ ಭಾರತದ ಎಲ್ಲ ಪವಿತ್ರ ನದಿಗಳು ಹಾಗೂ ಪವಿತ್ರವಾದ ಯಾತ್ರಾ ಕ್ಷೇತ್ರಗಳಿಂದ ನೀರನ್ನೂ ಸಹ ಸಂಗ್ರಹಿಸಿಕೊಂಡು ತಂದಿರುತ್ತಾರೆ. ಆದರೆ ಶ್ರೀರಾಮಚಂದ್ರರು ಪಟ್ಟಾಭಿಷೇಕಕ್ಕೆ ನಿರಾಕರಿಸಿಬಿಡುತ್ತಾರೆ. ಆಗ ಭರತನಿಗೆ ತಾನು ಸಂಗ್ರಹಿಸಿ ತಂದಿದ್ದ ನೀರನ್ನು ಏನು ಮಾಡಬೇಕೆಂದೇ ತೋಚುವುದಿಲ್ಲ. ಆಗ ಅತ್ರಿ ಮಹರ್ಷಿಗಳ ಸಲಹೆಯ ಮೇರೆಗೆ ಆ ನೀರನ್ನು ಭರತ ಬಾವಿಯೊಂದರಲ್ಲಿ ಸುರಿದು ಬಿಡುತ್ತಾನೆ. ಚಿತ್ರಕೂಟಕ್ಕೆ ಭೇಟಿ ನೀಡುವ ಯಾತ್ರಾರ್ಥಿಗಳು ಈ ಭರತಕೂಪದ ನೀರಿನಲ್ಲಿ ಸ್ನಾನವನ್ನು ಮಾಡುತ್ತಾರೆ. ಕುತೂಹಲಕಾರಿ ಸಂಗತಿ ಎಂದರೆ ಪ್ರತಿ ಬಾರಿ ಬಾವಿಯಿಂದ ನೀರನ್ನು ಹೊರತೆಗೆದಾಗಲೂ ಸಹ ಅದರ ರುಚಿ ವಿಭಿನ್ನವಾಗಿರುತ್ತದೆ. ಹನುಮಾನ್ ದಾರ. ರಾಮ್ ಘಾಟ್ನಿಂದ ಸುಮಾರು 3 ಕಿಲೋಮೀಟರ್ ದೂರ ಕ್ರಮಿಸಿದರೆ ಹನುಮಾನ್ ದಾರ ದೊರೆಯುತ್ತದೆ. ಹನುಮಾನ್ ದಾರ ಎಂಬುದು ಬೆಟ್ಟ ಒಂದರ ಮೇಲಿನಿಂದ ಬೀಳುವಂತಹ ಜಲಪಾತದ ಬುಗ್ಗೆ. ಈ ಬೆಟ್ಟವನ್ನು ಹತ್ತಲು 360 ಮೆಟ್ಟಿಲುಗಳನ್ನು ಏರಬೇಕಾಗುತ್ತದೆ. ಪೌರಾಣಿಕ ನಂಬಿಕೆಗಳ ಪ್ರಕಾರ ಆಂಜನೇಯ ಸ್ವಾಮಿಯು ಲಂಕೆಯನ್ನು ದಹಿಸಿದ ನಂತರವೂ ಸಹ ಅವರ ಕೋಪ ಶಮನವಾಗಿರಲಿಲ್ಲ. ಆಗ ಶ್ರೀರಾಮಚಂದ್ರರು ಹನುಮ ದೇವರ ಕೋಪವನ್ನು ತಣಿಸುವ ಉದ್ದೇಶದಿಂದ ಬೆಟ್ಟಕ್ಕೆ ಬಾಣವನ್ನು ಬಿಟ್ಟು ಹನುಮಾನ್ ದಾರ ಎಂಬ ಜಲಪಾತವನ್ನು ಸೃಷ್ಟಿ ಮಾಡಿದರಂತೆ. ಆಂಜನೇಯ ಸ್ವಾಮಿ ಈ ಧಾರೆಯಲ್ಲಿ ಸ್ನಾನ ಮಾಡಿದ ನಂತರ ಅವರ ಕೋಪ ತಣ್ಣಗಾಯಿತಂತೆ. ಹನುಮಾನ್ ದಾರದ ನೀರು ಹನುಮಂತನ ಕೆಂಪು ಕಲ್ಲಿನ ವಿಗ್ರಹದ ಮೇಲೆ ಬೀಳುತ್ತದೆ. ಹನುಮಾನ್ ದಾರ ಬೇಸಿಗೆಯಲ್ಲಿಯೂ ಸಹ ಬತ್ತುವುದಿಲ್ಲ. ಹನುಮಾನ್ ದಾರದ ಸಮೀಪ ಅನೇಕ ಸಣ್ಣ ಸಣ್ಣ ದೇಗುಲಗಳಿವೆ. ಹನುಮಾನ್ ದಾರ ಬೆಟ್ಟದ ಮೇಲಿನಿಂದ ಇಡೀ ಚಿತ್ರಕೂಟದ ಸುಂದರ ಪಾಕ್ಷಿಕ ದೃಶ್ಯವನ್ನು ನಾವು ಕಣ್ತುಂಬಿಕೊಳ್ಳಬಹುದಾಗಿದೆ. ರಾಮಶಯ್ಯ.
ಚಿತ್ರಕೂಟ ಹಾಗೂ ಭರತಕೂಪಗಳ ನಡುವೆ ರಾಮಶಯ್ಯ ಎಂಬ ಏಕಾಂತ ಸ್ಥಳವಿದೆ. ಈ ಸ್ಥಳದಲ್ಲಿ ಶ್ರೀರಾಮಚಂದ್ರರು ಹಾಗೂ ಸೀತಾದೇವಿಯರು ರಾತ್ರಿಯ ವೇಳೆ ನಿದ್ರಿಸುತ್ತಿದ್ದರಂತೆ. ಈ ಸ್ಥಳ ಧ್ಯಾನಕ್ಕೆ ಸೂಕ್ತ ಸ್ಥಳವಾಗಿದ್ದು, ಇಲ್ಲಿ ಮುಕ್ತ ಮನಸ್ಸಿನಿಂದ ರಾಮದೇವರ ಧ್ಯಾನವನ್ನು ಮಾಡಿದವರಿಗೆ ಮೋಕ್ಷ ಲಭಿಸುತ್ತದೆ. ಚಿತ್ರಕೂಟ ಪ್ರಯಾಗದಿಂದ ಸುಮಾರು 120 ಕಿಲೋಮೀಟರ್ ದೂರದಲ್ಲಿದೆ. ಆತ್ಮೀಯರೇ, ನಮ್ಮ ಭರತಖಂಡವನ್ನು ರಾಮನ ನಾಡು ಎಂದು ನಮಗೆ ನೆನಪಿಸಿಕೊಡುವಂತಹ ಚಿತ್ರಕೂಟ ಪರ್ವತದ ಕುರಿತು ಹಲವಾರು ವಿಶೇಷ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಮರ್ಯಾದಾ ಪುರುಷೋತ್ತಮ ಪ್ರಭು ಶ್ರೀರಾಮಚಂದ್ರರ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ಕಿರುಪರಿಚಯದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.